ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕುಂಬಾರಪೇಟೆ ಗ್ರಾಮದಲ್ಲಿಂದು ಮಲ್ಲಣ್ಣ ಸೌಕಾರ್ ಮುದೋಳ್ ಮಲ್ಲಣ್ಣ ಹುಬ್ಬಳ್ಳಿ ಸೂಗುರಾಜ್ ಪಾಣೀರವರ ನೇತೃತ್ವದಲ್ಲಿ ಇಂದು ಅಗಲಿದ ಧೀಮಂತ ನಾಯಕ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯಕ್ ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಮಸ್ತ ಕುಂಬಾರಪೇಟೆ ರಾಜ್ ವೆಂಕಟಪ್ಪ ನಾಯಕರ ಅಭಿಮಾನಿ ಬಳಗ ಆಗಮಿಸಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿ ಮೇಣಬತ್ತಿ ಹಚ್ಚಿ ಹಿಡಿದು 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಮ್ಮ ಶಾಸಕರು ದೇವರಂತ ಮನುಷ್ಯ, ಯಾವ ಜಾತಿಯವರೇ ಬರಲಿ ಕಷ್ಟ ಅಂತ ಕೂಡಲೇ ಸ್ಪಂದಿಸುವಂತ ಧೀಮಂತ ನಾಯಕರು. ಅಂತಹ ವ್ಯಕ್ತಿಯನ್ನ ಕಳೆದುಕೊಂಡ ನಾವು ನಿಜವಾಗ್ಲೂ ಸುರಪುರ ತಾಲೂಕಿನ ಜನ ನತದೃಷ್ಟರು. 24 ಗಂಟೆಗಳ ಕಾಲ ಸದಾ ಕಾರ್ಯಕರ್ತರ ಬಗ್ಗೆ, ರೈತರ ಬಗ್ಗೆ ಚಿಂತಿಸುವಂತ ವ್ಯಕ್ತಿ. ಅಂತ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸುರಪುರ ತಾಲೂಕಿನ ಕಾರ್ಯಕರ್ತರು ಶಾಸಕರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಬೇಕು. ಹಾಗೆ ಮುಂಬರುವ ಚುನಾವಣೆಯಲ್ಲಿ ಪುತ್ರರಾದ ವೇಣುಗೋಪಾಲ್ ನಾಯಕರವರನ್ನ ಬಹುಮತಗಳಿಂದ ಆರಿಸಿ ತರೋಣ ಅಂತ ಕಾರ್ಯಕರ್ತರು ಹಾಗೂ ಮುಖಂಡರು ಮಾತನಾಡಿದರು. ಇವತ್ತಿನ ಬಗ್ಗೆ ನಾನು ಜಾಸ್ತಿ ಸಾಯೋರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ಇವತ್ತು ರಾಜ ವೆಂಕಟಪ್ಪ ನಾಯಕರು ಎಂತ ಒಬ್ಬ ವ್ಯಕ್ತಿಯಪ್ಪ ಅಂತಂದ್ರೆ ಈ ಸುರಪುರ ತಾಲೂಕಿನಲ್ಲಿ ಒಂದೇ ದಿನನಾದ್ರೂ ಒಬ್ಬ ಜಾತಿ ಮಾಡಲಿಲ್ಲ, ಏನು ಮಾಡಲ್ಲ. ಒಬ್ಬ ಜಾತ್ಯತೀತ ನಾಯಕ ಈ ಸುರಪುರದಲ್ಲಿ ಯಾರು ಇದ್ರು ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರು ಅಂತ ನಾವು ಹೇಳಕ್ ಬಯಸ್ತೇನೆ. ಯಾಕಂತಂದ್ರೆ ಅವ್ರು ಇವತ್ತು ನಮ್ಮನ್ನ ಆಗ್ಲಿರಂತ ಅನಿಸ್ತಾಕತ್ತಿಲ್ಲ. ಇವತ್ತು ವೆಂಕಟಪ್ಪ ನಾಯಕ್ ಸಾಹೇಬ್ರು ನಾವು ಈ ಕಾರ್ಯಕ್ರಮ ಮಾಡ್ತೀವಿ, ನಮ್ಮನ್ನು ಬಿಟ್ಟು ಹೋಗಿಲ್ಲಪ್ಪ ಅಂತ ನಮ್ಮ ಮನಸ್ಸು ಅನಿಸ್ತಾ ಇದೆ. ಇವತ್ತು ಸುರಪುರ ಈ ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರು ಇವತ್ತು ಹೋದ್ರು ಸಹ ಈ ಸುರಪುರ ತಾಲೂಕಿನ ಎಲ್ಲ ಕಾರ್ಯಕರ್ತರ ಹೃದಯದಲ್ಲಿ ನಾನು ಶಾಶ್ವತವಾಗಿ ಇರ್ತಾರಂತಕ್ಕಂಥ ಮಾತನ್ನು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಅಗಲಿರ್ಬೋದು. ಮುಂದಿನ ದಿನಗಳಲ್ಲಿ ಈ ಸುರಪುರ ತಾಲೂಕಿನ ಕರ್ತವ್ಯ ಆ ಮನೆಗೊಂದು ಹೆಚ್ಚಿನ ಶಕ್ತಿ ಕೊಡ್ತಕ್ಕಂಥ ಎಲ್ಲ ಶಕ್ತಿ ನಿಮ್ಮ ಹತ್ರ ಇದೆ. ಮುಂದಿನ ದಿನಗಳಲ್ಲಿ ಆ ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಂತಂದ್ರೆ ಆ ಮನೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಕ್ಕಾಗ್ತದ. ಇವತ್ತು ನಮ್ಮ ನಗಲ್ತಕ್ಕಂಥ ನಮ್ಮ ನಾಯಕರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನ ದೊರಕಿಸಿ ಆ ಮನೆಗೆ ಆ ಹೆಚ್ಚಿನ ಒಂದು ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೊಂದನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರು. ವ್ಯಕ್ತಿ ನಾವು ಇದುವರೆಗೆ ಕೂಡ ನಾವು ಕೆಲವೊಂದು ಪಿಕ್ಚರ್ಗಳನ್ನ ನೋಡ್ತೇವೆ. ರಾಜರು ಯಾವ ರೀತಿ ಇದ್ರು ಅಂತ ಅವರನ್ನ ಕೆಲವೊಂದು ಪಿಕ್ಚರ್ಗಳಲ್ಲಿ ನೋಡಿದ್ರೆ, ಸಿಂಹಾದ್ರಿ ಸಿಂಹ ಪಿಕ್ಚರ್ದಲ್ಲಿ ಯಾವ ರೀತಿ ರಾಜ ಇದ್ದಾರೆ, ಆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳನ್ನು, ಶಕ್ತಿಯನ್ನು ಎಲ್ಲ ನಮ್ಮ ರಾಜ ವೆಂಕಟಪ್ಪ ನಾಯಕರ ಗುಣಗಳಲ್ಲಿ ನಾವೆಲ್ಲ ಕಾಣ್ತೇವೆ. ಹಾಗಾಗಿ ಅವರ ಒಂದು ಕುಟುಂಬಕ್ಕೂ ಕೂಡ ಆ ಒಂದು ಭಗವಂತ ಶಕ್ತಿಯನ್ನು ತುಂಬುವಂಥ ಕೆಲಸ ಭಗವಂತ ಮಾಡಲಿ. ಇವತ್ತು ಒಂದು ಶಿವರಾತ್ರಿ ಜಾಗರಣ ದಿನ ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಿದ್ದೇವೆ. ಅವರು ಯಾವಾಗಲೂ ಕೂಡ ಅಮರವಾಗಲಿ, ಶಿವರಾಗಲಿ ಅಂತ ಹೇಳ್ತಾ ನಾವೆಲ್ಲ ಅವರ ಗುಣಗಳನ್ನು ಯಾವ ರೀತಿ ಹೇಗಂದ್ರೆ ಅವರು ಮಾಡಿದಂಥ ಸಾಮಾಜಿಕ ಕಾರ್ಯಗಳಿಂದ ಆಗಿರ್ಬೋದು, ರಾಜಕೀಯ ರಂಗದಲ್ಲಾಗಿರಲು, ಧಾರ್ಮಿಕ ಕ್ಷೇತ್ರದಾಗಿರಲು, ಇವೆಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲಿ ಅವರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಅವರ ಗುಣಗಳನ್ನು ಕಾಣ್ತೀವಿ ಅಂತ ಹೇಳ್ತಾ, ಅವರು ಎಂಥ ವ್ಯಕ್ತಿ ಆಗಿದ್ದರು ಅವರೆಲ್ಲರೂ ಕೂಡ ನಮ್ಮನ್ನು ಬಿಟ್ಟು ಭಾರತದಲ್ಲಿ ಹೋಗಿದ್ದಾರೆ. ಆದರೆ ವಿಧಿಲೀಲೆ ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತಕ್ಕಂಥ ಮಾತು ಜನ ಅವರಿಗಾಗಿ ಒಂದು ಸದನವನ್ನೇ ಮೀಸಲಾಗಿತ್ತು. ಇಡೀ ಸರ್ಕಾರನೇ, ಈಗ ಸಿದ್ದರಾಮಯ್ಯ ಸರ್ಕಾರ ಇಡೀ ಸದನವನ್ನೇ ಒಂದು ದಿನದಾಗಿ ಅವರ ಒಂದು ಶ್ರದ್ಧಾಂಜಲಿಗಾಗಿ ಮೀಸಲಿಟ್ಟರು. ಇಡೀ ಸರ್ಕಾರ ಕೂಡ ನಮ್ಮ ಸುರಪುರಕ್ಕೆ ಆಗಮಿಸಿ ಆ ಒಂದು ನುಡಿನ ಅವರ ಒಂದು ಪಾರ್ಥಿವ ಶರೀರಕ್ಕೆ ಗೌರವ ನಮನವನ್ನು ಸಲ್ಲಿಸಿದರು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ನಾಯಕರನ್ನು ಮರೆಯಲಾಗದಂಥ ವ್ಯಕ್ತಿ. ಅವರ ಸುರಪುರಕ್ಕೆ ಒಂದು ಕಳಸ ಇಟ್ಟಾಗೆ, ಸುರಪುರದ ಒಂದು ಮರೆಯಲಾಗದ ಮಾಣಿಕ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಒಂದು ಭಕ್ತಿಪೂರ್ವಕವಾದ ಗೌರವ ಸಲ್ಲಿಸಿದಂತೆ ಎಲ್ಲ ನನ್ನ ಅರಿವಿನ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀವೆಲ್ಲ ತಾಲೂಕು ಮಂದಿ ನಿಮ್ಮ ಕಾಲಕ್ಕೆ ಬುದ್ಧಿ ಕಳ್ತಿದ್ರು ಸರ್, ಎಲ್ಲರೂ ಅವರಿಂದ ಇರ್ಬೇಕಂತ ಹೇಳಿ ನಿಮ್ಮ ಕೈ ಮುಗಿದು ಕಳಿಸಿದ್ದು ನಾನು. ಯಾಕಂದ್ರೆ ಇದೊಂದು ಸಾರಿ ಮಾಡಿದ್ರೆ ಮಾತ್ರ ನಮ್ಮ ಸುರಪುರ ಸ್ವಾಭಿಮಾನ ಉಳಿತದ. ಮಾತು ಕೊಟ್ಟು ಸುರಪುರ ಯಾವತ್ತು ಮಾತು ಕೊಟ್ಟರಿಂದ ತೆಗಲ್ಲ, ಅದು ಒಂದು ಸ್ವಾಭಿಮಾನ ಎಲ್ಲರೂ ಉಳಿಸ್ಬೇಕಂತ ಹೇಳಿ ಇಲ್ಲಿ ನಮ್ಮ ಸಾಹೇಬರು ಶ್ರದ್ಧಾಂಜಲಿ ಕಾರ್ಯಕ್ರಮ ನಮಗೆ ಕರೆಸಿ, ಯಾಕಂದ್ರೆ ಅಲ್ಲಿ ಸಾಹೇಬ್ರದ್ದು ಇವತ್ತು ಪೂಜೆ ಇದೆ, ಈಗ ಲೋವನ್ ಇದೆ, ನೀವೆಲ್ಲರೂ ಸೇರಿ ಆ ಕಡೆ ಬನ್ನಿ. ಎಲ್ಲರಿಗೆ ಯಾಕೆ ಅವರೆಲ್ಲರ ಮನೆಯವರಿಗೆ ಒಂದು ಶಕ್ತಿ. ಯಾಕಂದ್ರೆ ಇವತ್ತು ಅವು ನಮಗೆ ಗೊತ್ತಿದೆ, ನಿಮಗೆ ಯಾರು ಬಿಟ್ಟದ್ದಲ್ಲ. ಆದ್ರೆ ನಮಗೇನಪ್ಪ ಒಂದು 5 ವರ್ಷ ಸಾಹೇಬರು ನೀವೆಲ್ಲರೂ ಸೇರಿ ಭಾಳ ಅಂದ್ರೆ ಭಾಳ ನಮ್ಮ ಮನೆ ತಂದೆ ನಿಂತಾರಂತೇಳಿ ಭಾಳ ನಮಗಂದ್ರೆ ಭಾಳ ಖುಷಿ ಇತ್ತು. ಅದಕ್ಕೂ ಒಂದು ಖುಷಿ ಇತ್ತು. ಎಲ್ಲ ದೇವ್ರ ಇಚ್ಛೆ, ಯಾರು ಭಗವಂತ ಮಾಡಿದ್ದ ನಾವು ಮಾಡಿದ್ದಲ್ಲ, ಎಲ್ಲ ಭಗವಂತನ ಇಚ್ಛೆ. ಏನು ಕರ್ತವ್ಯ ನಾವು ಹೋಗ್ಬೇಕಾಗಿದೆ. ಈಗ ಮುಂದೆ ಎಲ್ಲರೂ ಸೇರಿ ನೀವು ನಮ್ಮ ಸಾಹೇಬ್ರ ಮೇಲೆ, ಅವ್ರ ಕುಟುಂಬದ ಮೇಲೆ, ನಿಮ್ಮ ತಾಲೂಕು ಮಂದಿ ಎಲ್ಲರೂ ಅವ್ರ ಆಶೀರ್ವಾದ ಇರ್ಬೇಕಂತೇಳಿ ಎಲ್ಲರೂ ನಿಮ್ಮ ಕೈ ಮುಗಿದು ನಾನೀಗ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಮುಂದಿನ ದಿನದಲ್ಲೆಲ್ಲ ಹೇಳ್ತೀವಿ, ನೀವೆಲ್ಲರೂ ರೆಡಿ ಆಗ್ಬೇಕು. ಯಾಕಪ್ಪ ಅಂದ್ರೆ ನಾಳೆ ಯಾಕಪ್ಪ ನೋಡಿ ಇವತ್ತು ನಿಂಗರಾಜ ಕರೆಸಿ ಹಿಂಗೆ ಮಾತಾಡ್ತಾರೆ, ಒತ್ತೊಂಡ್ರೆ ನಾಳೆ ಘೋಷಣೆ ಆದ್ರೆ ಮತ್ತೆ ನಾವು ಬರ್ಬೇಕು ನಿಮ್ಮ ಮುಂದೆ ಓಟ್ ಕೇಳಕ್ಕೆ.